ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಅಂದ್ರೆ ಏನು? ಮಾನಸಿಕ ಆರೋಗ್ಯ ಅಂದ್ರೆ ನಮ್ಮ ಮನಸ್ಸು ಹೇಗೆ ಎಲ್ಲ ಕೆಲಸಗಳೆಲ್ಲ ನಿರ್ವಹಿಸುತ್ತಲ್ಲ ಆ ಸಾಮರ್ಥ್ಯದ ಸ್ಥಿತಿಯನ್ನ ಮಾನಸಿಕ ಆರೋಗ್ಯ ಅಂತ ಹೇಳ್ತೀವಿ. ಹಾ ಮ್ಯಾಮ್, ಫಿಸಿಕಲ್ ಹೆಲ್ತ್ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಮೆಂಟಲ್ ಹೆಲ್ತ್ಗೂ ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕಾ? ಯಾಕೆ? ಖಂಡಿತವಾಗಿ, ಯಾಕಂದ್ರೆ ನಮ್ಮ ದೇಹ ಮನಸ್ಸು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಈ ಸ್ಟ್ರೆಸ್, ಈ ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಂಗಂದ್ರೆ ಏನು ಮ್ಯಾಮ್? ಸ್ಟ್ರೆಸ್ ಅನ್ನೋದು ಇವಾಗಷ್ಟೇ ಕಾಣಿಸ್ಕೊಳ್ತಾ ಇರೋ ಸಮಸ್ಯೆ ಅಲ್ಲ. Medicine Made Simple. Powered by Glen Eagles Hospitals. ನಮಸ್ಕಾರ ಎಲ್ಲರಿಗೂ, ನಾನ್ ಪೂಜಾ, ಡೆನಿಗಲ್ಸ್ BGS ಹಾಸ್ಪಿಟಲ್ ಇಂದ. ನಾವಿವತ್ತು ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಅಂದ್ರೆ ಏನು, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಸುಮಲತಾ ವಾಸುದೇವ. ಇವರು ಕನ್ಸಲ್ಟೆಂಟ್ ಸೈಕಾಲಜಿಸ್ಟ್ ಇನ್ ಡೆನಿಗಲ್ಸ್ BGS ಹಾಸ್ಪಿಟಲ್ ಹಾಗೂ ಥಿಂಕ್ ರೈಟ್ ಎಂಬ ಪುಸ್ತಕದ ಲೇಖಕರು ಕೂಡ ಆಗಿದ್ದಾರೆ. ವೆಲ್ಕಮ್ ಯು ಮ್ಯಾಮ್. ಥ್ಯಾಂಕ್ ಯು ಪೂಜಾ. ಹೇಗಿದ್ದೀರಾ ಮ್ಯಾಮ್? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮ್ಯಾಮ್. ಮ್ಯಾಮ್, ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಅಂದ್ರೆ ಏನು? ಮಾನಸಿಕ ಆರೋಗ್ಯ ಅಂದ್ರೆ ನಮ್ಮ ಮನಸ್ಸು ಹೇಗೆ ಎಲ್ಲ ಕೆಲಸಗಳೆಲ್ಲ ನಿರ್ವಹಿಸುತ್ತಲ್ಲ ಆ ಸಾಮರ್ಥ್ಯದ ಸ್ಥಿತಿಯನ್ನ ಮಾನಸಿಕ ಆರೋಗ್ಯ ಅಂತ ಹೇಳ್ತೀವಿ. ನಮ್ಮ ಭಾವನೆಗಳು, ನಮ್ಮ ಚಿಂತನೆಗಳು, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಾವು ಹೇಗೆ ನಿಭಾಯಿಸ್ತೀವಿ, ಯಾವ ದೃಷ್ಟಿಕೋನದಿಂದ ನೋಡ್ತೀವಿ, ಇವೆಲ್ಲವೂ ಮನಸ್ಸಿನ ಆರೋಗ್ಯದ ಒಂದು ಭಾಗ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಮನಸ್ಸಿನ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂದಾಗ ಇದನ್ನೆಲ್ಲ ನಿರ್ವಹಿಸಕ್ಕೆ ನನಗೆ ಕಷ್ಟ ಅನ್ಸಲ್ಲ. ಖುಷಿಯಾಗಿ ಎಲ್ಲವನ್ನು ಮಾಡ್ತಾ ಖುಷಿಯಾಗಿ ಜೀವನ ಮಾಡ್ತಿರ್ತೀವಿ. ಅದೇ ನನ್ನ ಮನಸ್ಸಿನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಆದಾಗ ನಮ್ಗೆ ಡೈಲಿ ಮಾಡೋ ಕೆಲಸಗಳೇ ನಮ್ಗೆ ಭಾರ ಅನ್ಸೋಕ್ ಶುರು ಆಗತ್ತೆ. ನಮ್ಮ ಆಲೋಚನೆಗಳೇ ಬೇಜಾರು ಅನ್ಸತ್ತೆ. ಬೇರೆಯವ್ರ ಜೊತೆ ಮಾತಾಡೋದೇ ಕಷ್ಟ ಅನ್ಸತ್ತೆ. ಸೊ ಇದೆಲ್ಲವನ್ನು ನಾವು ಕೂಡಿಸಿದ್ರೆ ಮನಸ್ಸಿನ ಆರೋಗ್ಯ ಅಂತ ಹೇಳ್ಬೋದು. ಹಾ ಮ್ಯಾಮ್, ಫಿಸಿಕಲ್ ಹೆಲ್ತ್ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಮೆಂಟಲ್ ಹೆಲ್ತ್ಗೂ ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕಾ? ಯಾಕೆ? ಖಂಡಿತವಾಗಿ, ಯಾಕಂದ್ರೆ ನಮ್ಮ ದೇಹ ಮನಸ್ಸು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಸೊ ದೈಹಿಕವಾಗಿ ನಮಗ್ ತೊಂದರೆ ಇದ್ದಾಗ ಹೇಗೆ ನಾವು ನಾರ್ಮಲ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕಾಗಲ್ವೋ ಹಾಗೆ ಮನಸ್ಸಿನ ಆರೋಗ್ಯ ಸರಿಯಿಲ್ಲ ಅಂದಾಗ ನಾವು ನಾರ್ಮಲ್ ಆಗಿ ಕೆಲಸ ಮಾಡೋಕ್ ಸಾಧ್ಯನೇ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ದೈಹಿಕವಾಗಿ ಯಾವುದೇ ತರದ ತೊಂದರೆ ಇರಲ್ಲ, ಆದ್ರೆ ಮನಸ್ಸಿಗೆ ಯಾಕೋ ಬೇಜಾರು, ದುಃಖ ಇರತ್ತೆ. ನೀವು ತುಂಬಾ ಪ್ರೀತಿಸೋರ್ ಜೊತೆ ವಾದ ವಿವಾದ ಆಗಿರತ್ತೆ. ನೀವು ಆಫೀಸಿಗೆ ಹೋದಾಗ ನಾರ್ಮಲ್ ಆಗಿ ಕೆಲಸ ಮಾಡೋಕ್ ಸಾಧ್ಯ ಆಗಲ್ಲ. ನೀವು ದೇಹ ಅಲ್ಲಿದ್ರುನು ನಿಮ್ಮ ಮನಸ್ಸು ಆ ಆರ್ಗ್ಯುಮೆಂಟ್ ಬಗ್ಗೆನೆ ಚಿಂತೆ ಮಾಡ್ತಾನೆ ಇರತ್ತೆ. ಸೊ ಇದೆರಡು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರು ನೋಡೋರಿಗೆ ಮನಸ್ಸಿನ ಆರೋಗ್ಯ ಏನ್ ಇಂಪಾರ್ಟೆಂಟ್ ಇಲ್ಲ, ಶಿ ಲುಕ್ಸ್ ಫೈನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನಾವೆಲ್ಲರೂ ಸಹ ನೋವಾಗಿದೆ ಅಂದ ತಕ್ಷಣ ಹೇಳ್ಕೊಳಲ್ಲ. ವಿ ಕಾಲ್ ಇಟ್ ಅಸ್ ಟಾಕ್ಸಿಕ್ ಪಾಸಿಟಿವಿಟಿ. ಅಂದ್ರೆ ಅದು ಒಳಗಡೆ ನಮ್ಮನ್ನ ಎಷ್ಟೇ ದುಃಖ ಇದ್ರು ಹೊರಗಡೆ ನಾವ್ ಅದನ್ನ ತೋರ್ಸ್ಕೊಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅದನ್ನ ಮಾಸ್ಕ್ ಮಾಡ್ತೀವಿ. ಎಲ್ಲಾ ಚೆನ್ನಾಗಿದೆ ಅನ್ನೋ ತರ ಓಡಾಡ್ತಿರ್ತೀವಿ ಆಫೀಸಲ್ಲಿ. ದುಃಖ ಏನೇ ಇದ್ರು ತೋರಿಸ್ಕೊಳಲ್ಲ. ಬಟ್ ಅದು ಒಳಗೆ ನಮ್ಮನ್ನ ತುಂಬಾ ಕನ್ಫ್ಯೂಸ್ ಮಾಡ್ತಿರತ್ತೆ. ಸೊ ಹೀಗಿದ್ದಾಗ ನಮ್ಮ ಮನಸ್ಸಿನೊಳಗಡೆ ಏನ್ ಆಗ್ತಿದೆ ಅಂತ ನಾವು ಹೇಳ್ಕೊಳ್ಳೋವರೆಗೂ ಬೇರೆಯವರಿಗೆ ಅರ್ಥ ಆಗ್ತಿರಲ್ಲ. ಬಟ್ ಯು ಕ್ಯಾನ್ ಮೇಕ್ ಔಟ್. ಹೇಗ್ ಗೊತ್ತಾಗುತ್ತೆ? ನೀವ್ ಮಾಡೋ ಕೆಲ್ಸದಲ್ಲಿ ಪೂರ್ತಿ ಮನಸ್ಸಿಟ್ಟು ಮಾಡೋಕ್ಕಾಗಲ್ಲ. ಪ್ಲಸ್ ರಿಸಲ್ಟ್ಸ್ ಕೂಡ ತುಂಬಾ ವೇರಿ ಆಗ್ತಾ ಇರುತ್ತೆ. ಹಾಗಾಗಿ ಎರಡರ ಆರೋಗ್ಯ ತುಂಬಾನೇ ಮುಖ್ಯ. ಮ್ಯಾಮ್, ಇವಾಗ ಹೇಳಿದ್ರಿ ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಎರಡೂ ಒಂದೇ ನಾಣ್ಯದ ಮುಖಗಳು ಅಂತ. ಈ ಕೆಲವರಿಗೆ ಸಾಮಾನ್ಯವಾಗಿ ಮನಸ್ಸು ಗೊಂದಲವಾಗಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಆಕ್ಚುಲಿ ಇದು ಕಂಡುಹಿಡಿಯೋದು ತುಂಬಾನೇ ಸುಲಭ. ಇವಾಗ ನೀವು ದಿನನಿತ್ಯ ಏನ್ ಕೆಲಸ ಮಾಡ್ತಿರ್ತೀರಾ ಅದನ್ನ ನಾರ್ಮಲ್ ಆಗಿ ಮಾಡೋಕ್ಕಾಗಲ್ಲ. ಅದು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬೆಡ್ ಇಂದ ಎದ್ದೋಳೋದಿರ್ಬೋದು. ಬೆಳಿಗ್ಗೆ ಎಚ್ಚರ ಆಗಿರುತ್ತೆ, ಬಟ್ ಎದ್ದು ಚಟುವಟಿಕೆಗಳಿಗೆ ಹೋಗೋದಕ್ಕೆ ಕಷ್ಟ. ನಂಗೆ ಎದ್ದು ಬ್ರಷ್ ಮಾಡೋದೇ ಕಷ್ಟ ಆಗ್ತಿದೆ, ಅಯ್ಯೋ ಎದ್ದೋಳ್ಬೇಕಾ ಅನಿಸ್ತಿದೆ ಅಂತ ಅನ್ಸೋದು. ನೆಕ್ಸ್ಟ್, ನೀವು ಬೇರೆಯವ್ರ ಜೊತೆ ಮಾತಾಡೋದು. ನನಗೆ ಮೊದ್ಲೆಲ್ಲ ನಾನು ತುಂಬಾ ಚೆನ್ನಾಗಿ ಬೇರೆಯವ್ರ ಜೊತೆ ಬೆರೀತಾ ಇದ್ದೆ, ಮಾತಾಡ್ತಿದ್ದೆ. ಬಟ್ ಇವಾಗ ನಂಗೆ ಸೋಷಲೈಸ್ ಆಗೋದೇ ಕಷ್ಟ. ನಂಗೆ ಯಾರು ಬೇಡ ಅನ್ಸತ್ತೆ, ಒಬ್ಳೆ ಇದ್ರೆ ಸಾಕು ಅನ್ಸತ್ತೆ ಅನ್ನೋದು. ಮತ್ತೆ ನಿದ್ರೆಯಲ್ಲಿ ವ್ಯತ್ಯಾಸ ಆಗೋದು. ನಿದ್ರೆ ಬರ್ತಾ ಇಲ್ಲ ಅಂತ ಹೇಳೋದು, ಇಲ್ಲ ನಿದ್ದೆ ತುಂಬಾ ಡಿಸ್ಟರ್ಬ್ಡ್ ಆಗ್ತಾ ಇದೆ, ತುಂಬಾ ಎದೊಳ್ತಾ ಇದೀನಿ, ಮತ್ತೆ ನಿದ್ದೆಗೆ ಜಾರೋದು ಕಷ್ಟ ಆಗ್ತಿದೆ, ಆಗೋದೇ ಇಲ್ಲ ಅಂತ ಅನ್ಸೋದು. ಊಟದಲ್ಲೂ ವ್ಯತ್ಯಾಸ ಆಗೋದು. ಇವಾಗ ನೀವು ತುಂಬಾ ಖುಷಿಯಾಗಿದ್ದಾಗ ನೀವೇನ್ ಮಾಡ್ತೀರಾ? ಖುಷಿಯಾಗಿ ಊಟ ಮಾಡ್ತೀರಾ. ಯು ಎಂಜಾಯ್ ವಾಟ್ ಯು ಈಟ್ ಅಲ್ವಾ? ಅದೇ ನಿಮ್ಗೆ ತುಂಬಾ ಬೇಜಾರಾದಾಗ ಏನಾಗತ್ತೆ? ತಿನ್ಬೇಕಲ್ಲ, ನಂಗೆ ಹಸು ಆಗ್ತಾ ಇಲ್ಲ, ಇದು ಜಾಸ್ತಿ ಆಯ್ತು ಅನ್ಸತ್ತೆ, ನಂಗೆ ಯಾಕೋ ಟೇಸ್ಟ್ ಇಷ್ಟ
ಆಗ್ತಿಲ್ಲ. ಸೊ ನಮಗೆ ರೀಸನ್ಸ್ ತುಂಬಾ ಸಿಗ್ತಾ ಹೋಗುತ್ತೆ, ನನಗೆ ಎಂಜಾಯ್ ಮಾಡಕ್ ಆಗ್ತಿಲ್ಲ ಅಂತ ಜಸ್ಟಿಫೈ ಮಾಡೋದಕ್ಕೆ. ಇವೆಲ್ಲವೂ ನಮಗೆ ಮನಸ್ಸು ಸರಿ ಇಲ್ಲ ಅಂತ ತೋರಿಸ್ತಾ ಇರುತ್ತೆ. ಡೈಲಿ ಲೈಫ್ ನಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ನ ನಾವು ಹೇಗ್ ಕಾಪಾಡ್ಕೊಳ್ಬಹುದು? ಆಕ್ಚುಲಿ ತುಂಬಾ ಸಣ್ಣ ಚೇಂಜಸ್ ಮಾಡೋದ್ರಿಂದ ಕೂಡ ನಮ್ಮ ಮನಸ್ಸಿನ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಮೊದಲಿಗೆ ನಮ್ಮ ದೇಹದ ಚಟುವಟಿಕೆ, ನಾವು ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದಿರ್ಬೋದು, ಆಕ್ಟಿವ್ ಆಗಿರೋದಿರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದ್ ವಾರ ತುಂಬಾ ಬಿಸಿ ಇರ್ತೀರಾ, ಎಕ್ಸರ್ಸೈಸ್ ಮಾಡೋಕೆ ಆಗಲ್ಲ, ಹಾಗಾದ್ರೆ ಸಡನ್ ಆಗಿ ಮನಸ್ಸಿನ ಆರೋಗ್ಯ ಹಾಳಾಗ್ಬಿಡುತ್ತಾ? ಖಂಡಿತ ಇಲ್ಲ. ಅದು ಬಿಟ್ಟು ಸಹ ನೀವು ಬೇರೆ, ನಿಮ್ಗೆ ಇವಾಗ ಬಿಸಿ ಇದ್ದಾಗ್ಲೂ ನಾನು ಹೇಗ್ ಮಾಡ್ಬೋದು ಅಂದ್ರೆ, ದ ವೇ ಯು ಸೋಷಲೈಸ್ ವಿತ್ ಅದರ್ಸ್, ಬೇರೆಯವ್ರ ಜೊತೆ ನೀವು ಹೇಗೆ ಬೆರೀತೀರಾ ಅನ್ನೋದ್ರ ಮೇಲೆ ನಿಮ್ಮ ಮನಸ್ಸಿನ ಆರೋಗ್ಯ, ಅಂದ್ರೆ ಏನಾದ್ರೂ ಆಚೆ ಈಚೆ ಏರುಪೇರು ಆದಾಗ್ಲೂ ಬೇರೆಯವ್ರೊಟ್ಟಿಗೆ ಹೇಳ್ಕೊಡೋದ್ರಿಂದ ಎಷ್ಟು ಆರಾಮ್ ಅನ್ಸತ್ತೆ. ಟೆನ್ಷನ್ ಯಾರಿಗಿಲ್ಲ, ಕೆಲ್ಸದ ಒತ್ತಡ ಇರುತ್ತೆ, ಮನೆ ಒತ್ತಡ ಇರುತ್ತೆ, ಪರ್ಸನಲಿ ಕೆಲವು ಇಶ್ಯೂಸ್ ಇರುತ್ತೆ. ಯಾವಾಗ ನೀವು ನಿಮ್ಮ ಹತ್ರದವ್ರ ಜೊತೆ ಓಪನ್ ಆಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ. ಸೊ ಮೊದಲನೇ ಸೊಲ್ಯೂಷನ್ ಏನಂದ್ರೆ ನೀವು ಮನಸ್ಸು ಬಿಚ್ಚಿ ಮಾತಾಡೋದು. ಎರಡನೇದು ಏನು ಅಂತ ಹೇಳಿದ್ರೆ, ನಿಮ್ಮ ಹ್ಯಾಬಿಟ್ಸ್, ಅಂದ್ರೆ ನೀವು ದಿನನಿತ್ಯ ಮಾಡೋ ಕೆಲಸಗಳನ್ನ ಗಮನ ಇಟ್ಟು, ಆಮ್ ಐ ಡೂಯಿಂಗ್ ಇಟ್ ರೆಗ್ಯುಲರ್ಲಿ, ಕರೆಕ್ಟ್ ಆಗಿ ಮಾಡ್ತಿದ್ದೀನ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸೆಲ್ಫ್ ಕೇರ್. ನಾವು ನಮ್ಮ ಬಗ್ಗೆ ಕಾಳಜಿ ವಹಿಸೋ ಕೆಲಸಗಳು ಏನೇನೋ, ಎಕ್ಸರ್ಸೈಸ್ ಮಾಡೋದಿರ್ಬೋದು, ಒಳ್ಳೆಯ ಆಹಾರ ಸೇವನೆ ಇರ್ಬೋದು, ಒಳ್ಳೆಯ ನಿದ್ದೆಯ ಅಭ್ಯಾಸಗಳಿರ್ಬೋದು, ಇದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಈ ಸ್ಟ್ರೆಸ್, ಈ ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಂಗಂದ್ರೆ ಏನು ಮ್ಯಾಮ್? ಸ್ಟ್ರೆಸ್ ಅನ್ನೋದು ಇವಾಗಷ್ಟೇ ಕಾಣಿಸ್ಕೊಂತಾ ಇರೋ ಸಮಸ್ಯೆ ಅಲ್ಲ, ಇದು ಮೊದ್ಲಿಂದನೂ ಇದೆ. ನೀವ್ ಇವಾಗ ನಿಮ್ ತಂದೆ ತಾಯಿ ಜೊತೆ ಮಾತಾಡದೆ, ಅಜ್ಜ ಅಜ್ಜಿ ಹತ್ರ ಮಾತಾಡಿದ್ರೆ ಅವರಿಗೂ ಪ್ರೆಷರ್ ಇತ್ತು, ಅವರಿಗೂ ಕಷ್ಟ ಕಾರ್ಪಣ್ಯಗಳಿತ್ತು, ಅವ್ರು ಅದನ್ನೆಲ್ಲ ಫೇಸ್ ಮಾಡ್ತಾ ಇದ್ರು. ಆದ್ರೆ ನಮ್ಮಷ್ಟು ಜೋರಾಗಿ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಇವಾಗ ಏನಾಗ್ತಾ ಇದೆ ಅಂದ್ರೆ, ಲೈಫ್ ಸ್ಟೈಲಿನ ಚೇಂಜಸ್ ಇಂದ ಇರ್ಬೋದು, ವರ್ಕ್ ಪ್ರೆಷರ್ ಇಂದ ಇರ್ಬೋದು, ಸ್ಟ್ರೆಸ್ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಸ್ಟ್ರೆಸ್ ಇಂದ ನಾವು ಪರ್ಫಾರ್ಮೆನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ 2 ಟೈಪ್ಸ್ ಆಫ್ ಸ್ಟ್ರೆಸ್. 2 ತರದ ಸ್ಟ್ರೆಸ್ ಇದೆ. ಒಂದು ಒಳ್ಳೆಯ ಪಾಸಿಟಿವ್ ಸ್ಟ್ರೆಸ್, ಒಂದು ನೆಗೆಟಿವ್ ಸ್ಟ್ರೆಸ್. ಪಾಸಿಟಿವ್ ಸ್ಟ್ರೆಸ್ ಅಂದ್ರೆ ಏನು? ನಿಮ್ಗೆ ಆ ಒತ್ತಡದಿಂದ ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ ನನಗೆ ಪರೀಕ್ಷೆ ಇದೆ, ಖಂಡಿತವಾಗೂ ಮಕ್ಳಿಗೆ ಒತ್ತಡ ಇದ್ದೇ ಇರುತ್ತೆ, ಆದ್ರೆ ಆ ಒತ್ತಡದಿಂದ ಪ್ರಿಪೇರ್ ಆಗ್ತಿರ್ತಾರೆ, ಅಲ್ವಾ? ಸೊ ಆ ಒತ್ತಡದಿಂದ ಅವ್ರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿದೆ ಅಂದ್ರೆ ದಟ್ಸ್ ಅ ಪಾಸಿಟಿವ್ ಸ್ಟ್ರೆಸ್. ಅದೇ ರೀತಿ ನಂಗೆ ಒತ್ತಡ ಆಗ್ತಾ ಇದೆ, ಓದೋದಕ್ಕೆ ಆಗ್ತಾ ಇಲ್ಲ, ನನಗೆ ಬ್ಲಾಂಕ್ ಅನ್ನಿಸ್ತಾ ಇದೆ, ನಂಗೆ ಆಗೋದೇ ಇಲ್ಲ ಅಂತ ಕೆಲವೊಮ್ಮೆ ಮಕ್ಳು ಕೌನ್ಸಿಲಿಂಗ್ ಬಂದಾಗ ಹೇಳ್ತಾರೆ, ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ, ಆದ್ರೆ ಎಕ್ಸಾಮ್ ಅಲ್ಲಿ ಆನ್ಸರ್ ಶೀಟ್ ನೋಡಿದ ತಕ್ಷಣ ನನಗೆ ಬ್ಲಾಂಕ್ ಆಯ್ತು, ಏನೂ ಬರೆಯೋಕ್ ಆಗ್ತಾ ಇಲ್ಲ ಅಂತ. ದಟ್ ಇಸ್ ನೆಗೆಟಿವ್ ಸ್ಟ್ರೆಸ್. ಅಂದ್ರೆ ನಿಮ್ಮ ಪ್ರಿಪರೇಷನ್ ಅಷ್ಟೆಲ್ಲ ಚೆನ್ನಾಗಿದ್ರು, ಪರ್ಫಾರ್ಮೆನ್ಸ್ ಟೈಮ್ ಅಲ್ಲಿ ನಿಮ್ಮ ಒತ್ತಡದಿಂದ ನಿಮ್ಮ ಮನಸ್ಸು ನಿಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ನಾವು ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್, ಮಕ್ಳು ಪರೀಕ್ಷೆ ಕೂತಾಗ್ಲೇ ನಂಗೆ ಇಷ್ಟೇ ಮಾರ್ಕ್ಸ್ ಬರ್ಬೇಕು, ನೋ ಮ್ಯಾಟರ್ ವಾಟ್ ಅನ್ನೋ ಒತ್ತಡದಲ್ಲಿ ಪೇಪರ್ ನೋಡಿದಾಗ ಅವರ ಗಮನ ಪೂರ್ತಿ ಆಲ್ರೆಡಿ ಔಟ್ಕಮ್ ಮೇಲೆ ಹೋಯ್ತು, ಪರ್ಫಾರ್ಮೆನ್ಸ್ ಡಿಸ್ಟರ್ಬ್ ಆಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ಒತ್ತಡ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಮ್ಯಾಮ್, ಇವಾಗ ಸ್ಟ್ರೆಸ್ ಅಂತ ಹೇಳಿದ್ರಿ ನೀವು, ಈ ಆತಂಕ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಆತಂಕ ಮತ್ತೆ ಸ್ಟ್ರೆಸ್ ಅನ್ನೋದು ಎರಡು ಒಂದೇನಾ? ಏನಾದ್ರೂ ವ್ಯತ್ಯಾಸ ಇದೆಯಾ? ಖಂಡಿತವಾಗ್ಲೂ ತುಂಬಾ ವ್ಯತ್ಯಾಸ ಇದೆ. ಯಾವಾಗ ನಾವು ಸ್ಟ್ರೆಸ್ ಅನ್ನ ಸರಿಯಾಗಿ ನಿಭಾಯಿಸಲ್ಲ, ಅದರ ನೆಕ್ಸ್ಟ್ ಅಂತಾನೆ ಆಂಗ್ಸೈಟಿ, ಆತಂಕ. ಅಂದ್ರೆ ಈ ಆತಂಕದಲ್ಲಿ ಏನಾಗುತ್ತೆ, ಆಸ್ ಐ ಮೆನ್ಷನ್ಡ್, ಇವಾಗ ಪರ್ಫಾರ್ಮೆನ್ಸ್ ಅಲ್ಲಿ ಡಿಫ್ರೆನ್ಸಸ್ ಬರುತ್ತೆ ಅಂತ ಹೇಳಿದಾಗ ಅವರಿಗೆ ಓವರ್ ಥಿಂಕಿಂಗ್ ಆಗುತ್ತೆ. ಅಂದ್ರೆ ಒಂದೇ ಥಾಟ್ಸ್ ರಿಪೀಟ್ ಆಗ್ತಾ ಇರೋದು ನೆಗೆಟಿವ್ ಆಗಿ. ನನ್ ಕೈಲಿ ಆಗತ್ತಾ, ಇಲ್ಲ ನಾನು ಇದ್ ಮಾಡಕ್ ಆಗತ್ತಾ, ಇಲ್ಲ ನಾನು ಅವ್ರಿಗಿಂತ ಚೆನ್ನಾಗ್ ಮಾಡಕ್ ಆಗತ್ತಾ. ಸೊ ಯು ಸೆಟ್ ಆನ್ ಎಕ್ಸ್ಪೆಕ್ಟೇಷನ್. ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬಂದ ತಕ್ಷಣ ಒತ್ತಡದ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒತ್ತಡದ ಲೆವೆಲ್ ಜಾಸ್ತಿ ಆದಾಗ ಅದನ್ನ ನಾವು ನಿಭಾಯಿಸೋ ರೀತಿ ಕಲ್ತಿಲ್ಲ ಅಂದಾಗ ಅದು ನೆಕ್ಸ್ಟ್ ಲೆವೆಲ್ಗೆ ಎಂತ ಆಗುತ್ತೆ, ಅದನ್ನ ನಾವು ಆತಂಕ ಅಂತ ಹೇಳ್ತೀವಿ. ಸೊ ಆತಂಕದಲ್ಲೂ ಅಷ್ಟೇ, ದೇರ್ ಆರ್ ಡಿಫ್ರೆಂಟ್ ಸ್ಟೇಟ್ಸ್. ಅದ್ರಲ್ಲೂ ಆ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಂಗೆ ಆಗೋದೇ ಇಲ್ಲ, ಇನ್ನ ನನ್ಗೆ ಏನೋ ಪ್ರಾಬ್ಲಮ್ ಆಗತ್ತೆ, ನನ್ಗೆ ಇದನ್ನ ನಾನ್ ಅನ್ಕೊಂಡಂಗೆ ಮಾಡಕ್ ಆಗಲ್ಲ, ಇಲ್ಲ ನಾನು ಅವ್ರ ತರ ಮಾಡಕ್ ಆಗಲ್ಲ ಅನ್ನೋದು ತುಂಬಾ ದೃಢವಾಗಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ರೆ, ಆ ಟೈಮಲ್ಲಿ ನಿಮ್ಗೆ ತುಂಬಾ ಎದೆ ಹೊಡ್ಕೊಳ್ಳೋದಿರ್ಬೋದು, ಬೆವರಕ್ ಶುರುವಾಗ್ಬೋದು, ಇಲ್ಲ ಕೈಕಲ್ ನಡ್ಗೋಕ್ ಶುರು ಆಗ್ಬೋದು, ಮಾತೇ ಬರ್ತಾ ಇಲ್ಲ, ನನಗ್ ಚೆನ್ನಾಗ್ ಗೊತ್ತಿದೆ ಬಟ್ ಪದಗಳೇ ಬರ್ತಾ ಇಲ್ಲ, ಚೋಕ್ ಆದಂಗೆ, ಎಲ್ಲ ಗಂಟ್ಲಲ್ಲಿದೆ ಹೊರಗಡೆ ಇಲ್ಲ ಅಂತ ಆಗೋದು. ಇವೆಲ್ಲವೂ ಆಂಗ್ಸೈಟಿಯ ಸಿಂಟಮ್ಸ್ ಆಗಿ ಚೇಂಜ್ ಆಗುತ್ತೆ. ಸೊ ಇದನ್ನ ಆದಷ್ಟು ಇನಿಷಿಯಲ್ ಸ್ಟೇಜಸ್ ನೀವು ಗುರುತಿಸಿ ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಖಂಡಿತವಾಗಿಯೂ ನೀವು ಸ್ಟ್ರೆಸ್ ಅನ್ನೋ ಟೈಮಲ್ಲಿ ನನ್ನ ಕೈಲಿ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ನೀವು ಗುರುತಿಸ್ಕೊಂಡು ಅದಕ್ಕೆ ಸರಿಯಾದ ಹೆಲ್ಪ್ ತಗೊಂಡ್ರೆ ಅದು ಆಂಗ್ಸೈಟಿಗೆ ರೀಚ್ ಆಗಲ್ಲ. ಅಂಡ್ ನಾವು ಯು ಕ್ಯಾನ್ ಆಸ್ಕ್ ಮೀ, ಇವಾಗ ಆಂಗ್ಸೈಟಿಗೆ ರೀಚ್ ಆದ್ಮೇಲೆ ಹೊರಗಡೆ ಬರೋಕ್ ಆಗಲ್ವಾ? ಖಂಡಿತ ಆಗತ್ತೆ. ಅಟ್ಲೀಸ್ಟ್ ಆ ಸ್ಟೇಜ್ ಅಲ್ಲಾದ್ರೂ ನೀವು ಹೆಲ್ಪ್ ನ ಸೀಕ್ ಮಾಡ್ಲೇಬೇಕಾಗತ್ತೆ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ನಮ್ ಯಂಗೆಸ್ಟ್ ಜನರೇಷನ್
ಆರ್ಟಿಸ್ಟ್ ಟಾಪಿಕ್ ಅಂದ್ರೆ ಡಿಪ್ರೆಷನ್. ಇದನ್ನ ತುಂಬಾ ಬಳಸ್ತಾ ಇದ್ದಾರೆ. ಡಿಪ್ರೆಷನ್ ಅಂದ್ರೆ ಏನ್ ಮ್ಯಾಮ್? ಆಕ್ಚುಲಿ ಈ ಖಿನ್ನತೆ ಅಂದ್ರೆ ಡಿಪ್ರೆಷನ್ ಅನ್ನೋದು ಇಟ್ಸ್ ಅ ಕಂಡೀಷನ್, ಮಾನಸಿಕ ಆರೋಗ್ಯದ ಒಂದು ಸ್ಥಿತಿ. ಓಕೆ, ಒಂದು ವ್ಯಕ್ತಿ ಹೇಗ್ ಫೀಲ್ ಮಾಡ್ತಾನೆ, ಹೇಗ್ ಆಲೋಚನೆ ಮಾಡ್ತಾನೆ, ಹೇಗೆ ಎಲ್ಲ ಕೆಲಸಗಳಲ್ಲಿ ತನ್ನ ತಾನು ಅಳವಡಿಸ್ಕೊಳ್ತಾನೆ. ಫಾರ್ ಎಕ್ಸಾಂಪಲ್, ಇಷ್ಟು ದಿನ ನಾನು ಎಷ್ಟು ಕರೆಕ್ಟ್ ಆಗಿ ಮಾಡ್ತಿದ್ದೆ, ಇತ್ತೀಚೆಗೆ ಅದ್ರ ಕಡೆ ನನಗೆ ಗಮನನೇ ಬರ್ತಿಲ್ಲ. ಹೌದು. ಸೊ ಅವರ ಇದೆಲ್ಲದ್ರಲ್ಲೂ ವ್ಯತ್ಯಾಸ ಆಗುತ್ತೆ, ಫೀಲಿಂಗ್ ಅಲ್ಲಿ, ಥಿಂಕಿಂಗ್ ಅಲ್ಲಿ, ಪ್ಲಸ್ ಅವ್ರು ಮಾಡ್ತಿರೋ ಕೆಲಸದಲ್ಲಿ, ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ, ಎಲ್ಲದ್ರಲ್ಲೂ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಇವಾಗ ಡಿಪ್ರೆಷನ್ ಇನ್ನೊಂದ್ ತರ ಹೇಗೆ ಹೇಳ್ಬೋದು ಅಂದ್ರೆ ಸ್ಯಾಡ್ನೆಸ್. ಇವಾಗ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರು ಅನ್ನೋದು ಇಸ್ ನಾಟ್ ಡಿಪ್ರೆಷನ್. ನಿಮಗೆ ಅದು ಪರ್ಸಿಸ್ಟೆಂಟ್ ಆಗಿ ಅಂದ್ರೆ ಕಂಟಿನ್ಯೂಸ್ ಆಗಿ 2 ವಾರಕ್ಕಿಂತ ಹೆಚ್ಚಾಗಿ ಕಂಟಿನ್ಯೂ ಆಗ್ತಿದೆ ಆ ಸ್ಯಾಡ್ನೆಸ್, ನನ್ಗೆ ಇವಾಗ ಏನೂ ಮಾಡೋಕ್ ಆಗ್ತಿಲ್ಲ ಅಂದಾಗ ಮಾತ್ರ ಅದನ್ನ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ನನ್ಗೆ ಇವಾಗ ಬೇಜಾರಾಗಿದೆ, ನನ್ ತಾಯಿ ಬೈದಿರ್ತಾರೆ, ಇಲ್ಲ ನನ್ಗೆ ಬ್ರೇಕಪ್ ಆಯ್ತು ಈಗಷ್ಟೇ, ನನಗೆ ತುಂಬಾನೇ ಬೇಜಾರಲ್ಲಿದ್ದೀನಿ, ಐ ಆಮ್ ಇನ್ ಡಿಪ್ರೆಷನ್ ಅಂತ ಒಂದೇ ದಿನ ಹೇಳಕ್ ಆಗಲ್ಲ. ಸೊ ಇದು ಹೇಗಾಗಿದೆ ಅಂದ್ರೆ ಈ ಪದ ಅನ್ನೋದು ಒಂದ್ ಫ್ಯಾನ್ಸಿ ವರ್ಡ್ ಆಗ್ಬಿಟ್ಟಿದೆ. ಪ್ರತಿಯೊಬ್ರು ನಾನ್ ಸ್ಯಾಡ್ ಆಗಿದ್ದೀನಿ ಅನ್ನೋದಕ್ಕೆ ನಾನ್ ಡಿಪ್ರೆಸ್ಡ್ ಅಂತ ಹೇಳ್ತಾರೆ. ಹೌದು. ಸೊ ಅದ್ರ ಬಳಕೆ ಎಷ್ಟು ಕಮ್ಮಿ ಮಾಡ್ತೀವೋ ಅಷ್ಟು ಒಳ್ಳೇದು. ಇದಕ್ಕೆ ಇನ್ನೊಂದು ಉದಾಹರಣೆ ಏನ್ ಕೊಡ್ಬೋದು ಅಂದ್ರೆ, ನಮ್ಮ ಮನಸ್ಸನ್ನೋದು ಒಂದು ಸ್ಪಾಂಜಿನ ರೀತಿ. ನೀವ್ ಏನ್ ಹೇಳಿದ್ರು ಅದು ಅಬ್ಸಾರ್ಬ್ ಮಾಡ್ಕೊಳ್ತಾ ಇರತ್ತೆ. ನೀವು ನನ್ಗೆ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ರೆ, ಒಂದು 10 ಸತಿ ಹೇಳ್ಬೇಕಾದ್ರೆ ನಿಮಗ್ ಬೇಜಾರು ಸ್ವಲ್ಪ ಇರೋದು ಇವಾಗ ತುಂಬಾನೇ ಆಗಿರುತ್ತೆ. ಹೌದು. ಬಿಕಾಸ್ ನೀವು ಅದನ್ನ ಹೇಳಿ ಯು ಆರ್ ರೀಇನ್ಫೋರ್ಸಿಂಗ್ ಯೋರ್ ಮೈಂಡ್. ಸೊ ಸಾಮಾನ್ಯವಾಗಿ ನಿಮ್ಗೆ ಏನೇ ಬೇಜಾರ್ ಇದ್ರೂನು ನಿಮ್ ಮೈಂಡ್ ಅನ್ನ ಆಪೋಸಿಟ್ ಆಗಿ ಫೀಲ್ ಮಾಡಿ ಐ ಆಮ್ ಹ್ಯಾಪಿ. ಅದ್ರ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂಗೆ ಬೇಜಾರು ಅಂತ ಹೇಳ್ಬೇಕಾದ್ರೆ ಆಪೋಸಿಟ್ ಟು ದಟ್ ಐ ಆಮ್ ಫೀಲಿಂಗ್ ಹ್ಯಾಪಿ. ಸೊ ಡೆಫಿನೆಟ್ ಆಗಿ ಚೇಂಜಸ್ ಆಗುತ್ತೆ. ಸೊ ಡಿಪ್ರೆಷನ್ ಆಗ್ತಿದೆ ಅಂತ ಹೇಳಿದ್ರೆ ಡೋಂಟ್ ಸ್ಟಾರ್ಟ್ ಬಿಲೀವಿಂಗ್ ಓಕೆ ದಿಸ್ ಇಸ್ ಡಿಪ್ರೆಷನ್. ನಿಮ್ಗೆ ಏನಾದ್ರೂ ಆತರ ಕ್ವೆಶನ್ಸ್ ಇದೆಯಾ, ನೀವು ಕೇಳ್ಕೊಳ್ಳಿ, ಇದು ನಿಜಾನಾ, ಹಿಂಗ ಆಗ್ತಾ ಇದೆ ನನಗೆ, ಹೆಲ್ಪ್ ತಗೊಳ್ಳಿ, ತಿಳಿದವ್ರ ಹತ್ರ ಮಾತಾಡಿ. ಇಲ್ವಾ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಗೂಗಲ್ ಮಾಡ್ಬೇಡಿ, ಬಂದು ಕೌನ್ಸಿಲಿಂಗ್ ಅಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಸಹ ಕೇಳ್ಕೊಂಡು ಹೋಗ್ಬೋದು. ಮ್ಯಾಮ್, ನೀವ್ ಅವಾಗ ಹೇಳಿದ್ರಿ ಡಿಪ್ರೆಷನ್ ಬೇರೆ ಸ್ಯಾಡ್ನೆಸ್ ಬೇರೆ ಅಂತ. ಅದ್ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು ಮ್ಯಾಮ್? ಆಕ್ಚುಲಿ ಸ್ಯಾಡ್ನೆಸ್ ಅನ್ನೋದು ನಿಮಗೆ ಕೆಲವು ಗಂಟೆಗಳಾದ ನಂತರ ಕಮ್ಮಿ ಆಗ್ತಾ ಹೋಗುತ್ತೆ. ಟೈಮ್ ಹೀಲ್ಸ್. ಹೌದು. ಆಯ್ತಾ? ಫಾರ್ ಎಕ್ಸಾಂಪಲ್, ನನ್ಗೂ ನಿಮ್ಗೂ ಆರ್ಗ್ಯುಮೆಂಟ್ ಆಯ್ತು, ಅವ್ರಿಗೆ ಹೀಗೆ ಹೇಳಿದ್ರು ಅಂತ ನನ್ಗೂ ಬೇಜಾರಾಗತ್ತೆ, ನಾನ್ ಹೀಗೆ ಹೇಳ್ದೆ ಅಂತ ನಿಮಗ್ ಬೇಜಾರಾಗತ್ತೆ. ಕೆಲವು ಗಂಟೆಗಳ ಕಾಲ ಅದ್ರ ಬೇಜಾರ್ ಇರುತ್ತೆ, ಆಮೇಲೆ ಸ್ಲೋಲಿ ಅದು ಫೇಡ್ ಆಗ್ಬಿಡುತ್ತೆ. ಆದ್ರೆ ಡಿಪ್ರೆಷನ್ ಅಂತ ಆದಾಗ ನೀವು ಅದನ್ನೇ ರಿಲೀವ್ ಮಾಡ್ತಿರ್ತೀರ, ನಿಮ್ಮ ಮನಸ್ಸಿನಲ್ಲಿ ಅದೇ ಓಡ್ತಿರತ್ತೆ. ಹೌದು, ಇವ್ರು ಹಿಂಗ್ ಹೇಳಿದ್ರು ಅಂತ. ಎಷ್ಟು ಸಮಯ, 2 weeks, ಮೋರ್ ದನ್ 2 weeks ಆದ್ರೂ ಯು ಆರ್ ಸ್ಟಿಲ್ ರಿವಾಲ್ವಿಂಗ್ ಅಂಡರ್ ದ ಸೇಮ್ ಥಿಂಗ್. ಓಕೆ, ಇದು ಹಿಂಗಾಯ್ತು, ಯಾಕೆ ಹಿಂಗಾಯ್ತು, ಅವ್ರು ಯಾಕೆ ಹೀಗೆ ಹೇಳಿದ್ರು, ಅಂಡ್ ನಿಮಗೆ ಅದರಿಂದ ಹೊರಗಡೆ ಬರೋಕ್ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಇದು ಮೊದಲನೇ ಸೈನ್. ಸೊ ಇಫ್ ಇಟ್ ಇಸ್ ಪರ್ಸಿಸ್ಟಿಂಗ್ ಮೋರ್ ದನ್ 2 weeks, ದೆನ್ ವಿ ಕ್ಯಾನ್ ಕಾಲ್ ಇಟ್ ಅಸ್ ಡಿಪ್ರೆಷನ್. ಸೊ ಇದನ್ನ ಒಂದನ್ನೇ ನಾವು ಪರಿಗಣಿಸಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳ್ದೆ, ಹೇಗೆ ಫೀಲ್ ಮಾಡ್ತೀರಾ, ನೀವು ಹೇಗೆ ಥಿಂಕ್ ಮಾಡ್ತೀರಾ, ಮತ್ತೆ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ನೀವು ಏನ್ ಮಾಡ್ತಿದ್ದೀರಾ, ಹೇಗ್ ಮಾಡ್ತಿದ್ದೀರಾ, ಇದನ್ನೆಲ್ಲಾನು ನಾವು ಅಸೆಸ್ ಮಾಡ್ಬೇಕಾಗತ್ತೆ. ಮ್ಯಾಮ್, ಇವಾಗ ನೀವ್ ಹೇಳಿದ್ರಿ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಸೇಮ್ ಥಾಟ್ಸ್ ಅಂತ ಹೇಳಿ. ಸೊ ಆ ರೀತಿ ಬರ್ದೇ ಇರೋ ತರ ನಾವ್ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು? ಇದು ತುಂಬಾನೇ ಒಳ್ಳೆಯ ಪ್ರಶ್ನೆ. ಯಾಕೆ ಅಂದ್ರೆ ಇವಾಗ ಎಲ್ಲಾರು ಓವರ್ ಥಿಂಕಿಂಗ್ ಅನ್ನೋ ಕಂಪ್ಲೇಂಟ್ ಮಾಡ್ತಾನೆ ಇದಾರೆ, ಹೌದಲ್ವಾ? ಸೊ ಏನೋ ಒಂದ್ ಆಯ್ತು ಅಂತ ಹೇಳಿದಾಗ ನೆಗೆಟಿವಿಟಿ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇದೆ. ನನಗ್ ಗೊತ್ತು ನಾನು ಯೋಚನೆ ಮಾಡ್ಬಾರ್ದು ಅಂತ, ಬಟ್ ನನ್ ಗಮನ ಪೂರ್ತಿ ಆ ಕಡೆನೆ ಹೋಗ್ತಾ ಇದೆ ಅಂತ ತುಂಬಾ ಸತಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಆಟೋಮ್ಯಾಟಿಕ್ ಥಾಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಎಷ್ಟು ರಿಪೀಟ್ ಆಗಿರುತ್ತೆ ಅಂತ ಹೇಳಿದ್ರೆ, ನಿಮಗ್ ಬೇಕೋ ಬೇಡವೋ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಅದು ಬರ್ತಾನೆ ಇರುತ್ತೆ. ಟ್ರೈನ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಲಿಂಕ್ಡ್ ಒನ್ ಆಫ್ಟರ್ ದ ಅದರ್ ಬರ್ತಾ ಇರುತ್ತೆ. ಸೊ ಇದು ಯಾಕೆ ಹೇಗ್ ಬರ್ತಾ ಇದೆ? ಬಿಕಾಸ್ ನಾವ್ ಅದನ್ನ ಅಷ್ಟು ಸತಿ ರಿಪೀಟ್ ಮಾಡಿರ್ತೀವಿ. ಸೊ ಇದರಲ್ಲಿ ನಾವು ಮೇನ್ ಫೋಕಸ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ನೀವು ರಿಪೀಟೆಡ್ ಆಗಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಟೋಮೆಟಿಕ್ ಥಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವ್ ಏನೋ ಮಾಡ್ತಾ ಇದ್ರು, ನೀವ್ ಬೇಡ ಅಂದ್ರು ನಿಮ್ಮ ಕಂಟ್ರೋಲ್ ನ ಮೀರಿ ಆ ಥಾಟ್ಸ್ ಬರೋಕೆ ಶುರುವಾಗುತ್ತೆ. ಈ ಪ್ಯಾಟರ್ನ್ ನ ಬ್ರೇಕ್ ಮಾಡೋದ್ರಿಂದ ಮಾತ್ರ ನೀವು ರಿಪಿಟೇಟಿವ್ ಥಾಟ್ಸ್ ಇಂದ ಹೊರಗಡೆ ಬರ್ಬೋದು. ಸೊ ಇವಾಗ ನೀವು ಕೇಳ್ಬೋದು, ಇದೆಲ್ಲ ಈ ಪ್ಯಾಟರ್ನ್ ಹೇಗೆ ಬ್ರೇಕ್ ಮಾಡ್ಲಿ ನಾನು? ಹೌದು, ಹೇಗಿದೆ ಅಲ್ವಾ? ಅದು ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿ, ಸಾಮಾನ್ಯವಾಗಿ ನೀವು ಯಾವಾಗ್ಲಾದ್ರೂ ಮಾಡ್ಬೇಕಾದ್ರೆ ಓಕೆ ಐ ಆಮ್ ಓವರ್ ಥಿಂಕಿಂಗ್ ಅಂತ ಗುರ್ತಿಸಿದಾಗ, ಆ ಟೈಮ್ ಅಲ್ಲಿ ನಿಮ್ಮ ಗಮನನ ನಿಮ್ಮ ಬ್ರೆತ್ ಅಂದ್ರೆ ನಿಮ್ಮ ಉಸಿರಾಟದ ಕಡೆ ತಗೊಂಡ್ ಬನ್ನಿ. ಗಮನಿಸಿ ಕೆಲವು ನಿಮಿಷಗಳ ಕಾಲ ಉಸಿರಾಡಿ. ಅವಾಗ ನೀವು ಬ್ರೇಕಿಂಗ್ ದ ಪ್ಯಾಟರ್ನ್. ನೀವ್ ಅದಕ್ಕೆ ಶಕ್ತಿ ತುಂಬ್ತಾ ಇಲ್ಲ, ಆ ಶಕ್ತಿನ ತಗೊಳ್ತೀರಾ. ಸೊ ನಿಮ್ಮ ಅಟೆನ್ಷನ್ ನ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದೀರಾ. ಸೊ ಒಂದು ಅದು. ಎರಡನೇದು ಏನು ಅಂತ ಹೇಳಿದ್ರೆ, ನೀವು ಇರೋ ಅಂತ ಜಾಗದಿಂದ
ಬೇರೆ ಕಡೆ ಹೋಗೋದು. ಫಾರ್ ಎಕ್ಸಾಂಪಲ್ ರೂಮ್ ಅಲ್ಲಿ ಕೂತು ಚಿಂತೆ ಮಾಡ್ತಿದ್ದೀರಾ, ಎದ್ದು ಹಾಲಿಗೆ ಹೋಗೋದು, ಇಲ್ಲ ಫ್ರೆಂಡ್ಸ್ ಹತ್ರ ಮಾತಾಡೋದು, ಇಲ್ಲ ಮನೆಯವ್ರ ಜೊತೆ ಕೂತು ಸ್ವಲ್ಪ ಸಮಯ ಕಳೆಯೋದು, ಇದೆಲ್ಲವನ್ನು ಮಾಡೋದ್ರಿಂದ ಮನಸ್ಸು ಡೈವರ್ಟ್ ಆಗುತ್ತೆ. ಅವಾಗ ನೀವು ರಿಪಿಟೇಟಿವ್ ಥಾಟ್ಸ್ ಇಂದ ಎಸ್ಕೇಪ್ ಆಗ್ಬಹುದು. ಸೊ ಸ್ಲೋಲಿ ಅದನ್ನೇ ಮಾಡ್ತಾ ಮಾಡ್ತಾ ಅದು ಸ್ಟಾಪ್ ಆಗುತ್ತೆ. ಸೊ ಎನ್ವೈರನ್ಮೆಂಟ್ ಚೇಂಜಸ್ ಆದಾಗ ಕೂಡ ನಮ್ಗೆ ಖಂಡಿತ. ಬದಲಾವಣೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳ್ತೀವಿ. ಹೌದು. ಮ್ಯಾಮ್ ಬರ್ನೌಟ್ ಅಂದ್ರೆ ಏನು? ಆಕ್ಚುಲಿ ಈಗೇನ್ ಇಟ್ ಇಸ್ ಅ ಕಂಡೀಷನ್. ಸೊ ನಾವು ಮಾನಸಿಕವಾಗಿ ಪ್ಲಸ್ ಎಮೋಷನಲಿ ಎಲ್ಲದ್ರಲ್ಲೂ ನಮ್ಮ ಎನರ್ಜಿ ಲೆವೆಲ್ಸ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಟ್ರಿಯಲ್ಲಿ ಚಾರ್ಜ್ ಇಲ್ಲದೆ ಇರೋ ತರ, ಇವಾಗ 1% ಇದೆ ನಿಮ್ ಬ್ಯಾಟ್ರಿಯಲ್ಲಿ, ಬಟ್ ಯು ಆರ್ ನಾಟ್ ಪುಟಿಂಗ್ ಇಟ್ ಟು ಚಾರ್ಜ್. ಹೌದು. ನಿಮ್ಗೆ ಏನ್ ಫೀಲ್ ಆಗುತ್ತೆ? ಆಕ್ಚುಲಿ ಫೋನ್ ಬಿಸಿ ಆಗ್ತಾ ಹೋಗುತ್ತೆ. ಓಕೆ, ಅದೇ ರೀತಿ ಸ್ಟ್ರೆಸ್ ಅನ್ನೋದು ಅತಿಯಾದಾಗ, ಕಂಟಿನ್ಯೂ ಆದಾಗ ನಮ್ಗೆ ಬರ್ನ್ಔಟ್ ಆಗುತ್ತೆ. ಅವಾಗ ನೀವು ಮಾಡೋ ಕೆಲಸದಲ್ಲಿ ವ್ಯತ್ಯಾಸ ಆಗತ್ತೆ, ಜೊತೆಗೆ ಎಮೋಷನಲಿ ಕೂಡ ನೀವು ತುಂಬಾ ಲೋ ಆಗತ್ತೆ, ಇರಿಟೇಬಲ್ ಆಗ್ತೀರಾ, ಸಣ್ಣ ಸಣ್ಣದಕ್ಕೂ ಸಿಟ್ ಮಾಡ್ಕೊಳ್ಳೋದು. ಅಂದ್ರೆ ಇದು ಬರ್ಡನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ಬೋದು. ತುಂಬಾ ಆಗ್ತಾ 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 ನಿಮ್ಗೆ ಯು ವಿಲ್ ಸಿ, ಅಯ್ಯೋ ನನ್ಗೆ ಇನ್ನೇನು ಮಾಡೋಕೆ ಆಗಲ್ಲಪ್ಪ, ಒಂದ್ ಡೆಡ್ ಎಂಡ್ ಫೇಸ್ ಮಾಡೋ ತರ ಅನಿಸ್ತಾ ಇದೆ, ಐ ನೀಡ್ ಅ ಬ್ರೇಕ್. ನನ್ ಮೈಂಡ್ ಅಲ್ಲಿ ಏನು ಸೊಲ್ಯೂಷನ್ಸ್ ತೋರಿಸ್ತಾ ಇಲ್ಲ, ಬರೀ ಇದ್ರ ಬಗ್ಗೆನೇ ಚಿಂತೆ ಓಡ್ತಾ ಇದೆ. ಸೊ ವೆನ್ ಯು ಟೇಕ್ ಅ ಬ್ರೇಕ್, ಆ ಮೂಮೆಂಟ್ ಅಲ್ಲಿ ಜಸ್ಟ್ ಪಾಸ್, ಸ್ವಲ್ಪ ಹೊತ್ತು ಬ್ರೀತ್ ಮಾಡಿ. ಅಂಡ್ ಇಫ್ ಇಟ್ ಈಸ್ ಟೂ ಮಚ್ ಆಫ್ ಸ್ಟ್ರೆಸ್, ಒನ್ ಡೇ ಬ್ರೇಕ್ ಕೊಡಿ ನಿಮಗ್ ನೀವು. ಸಿ ಹೌ ಯೋರ್ ಬಾಡಿ ಮೈಂಡ್ ಹೆಲ್ಪ್ಸ್ ಯು ಟು ರಿಕವರ್. ಆ ಟೈಮ್ ಅಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಬ್ರೇಕ್ ತಗೊಂಡಾಗ ಖಂಡಿತವಾಗಿಯೂ ಬರ್ನ್ಔಟ್ ಇಂದ ಹೊರಗಡೆ ಬರ್ಬೋದು. ಓಕೆನಾ? ಈಗ ಬರ್ನೌಟ್ ಬಗ್ಗೆ ಹೇಳಿದ್ರಿ. ಸೊ ಈ ತರ ಸನ್ನಿವೇಶದಲ್ಲಿ ನಾವು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಇಂದ ಸಪೋರ್ಟ್ ತಗೊಳ್ಬೋದಾ? ಖಂಡಿತವಾಗ್ಲೂ ತಗೊಳ್ಬೇಕು. ನೀವು ಚಿಂತನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅವ್ರು ನಮಗೆ ಮಾರಲ್ ಸಪೋರ್ಟ್ ಕೊಡುವಂತ ಸಿಸ್ಟಮ್ ಅಲ್ವಾ? ಹೌದು. ಫ್ಯಾಮಿಲಿ ಅನ್ನೋದು ಎಷ್ಟು ಧೈರ್ಯ ಕೊಡುತ್ತೆ ಅಂದ್ರೆ, ನಾವ್ ಎಲ್ಲೇ ಇದ್ರು ನಮ್ಮವ್ರು ಇದಾರೆ ಅನ್ನೋ ಧೈರ್ಯದ ಮೇಲೆ ನಾವು ನಮ್ಮ ಕೆಲಸದಲ್ಲಿ ಮೈ ಮರ್ತಿರ್ತೀವಿ. ನಾವ್ ಏನೇ ಮಾಡಿದ್ರು ಮೈ ಫ್ಯಾಮಿಲಿ ಇಸ್ ದೇರ್ ಟು ಸಪೋರ್ಟ್ ಮೀ ಅಂತ ಹೇಳ್ತಿರ್ತೀವಿ. ಖಂಡಿತವಾಗಿಯೂ ಮಾರಲ್ ಸಪೋರ್ಟ್ ಅನ್ನ ನಾವು ಅವರಿಂದಾನೇ ತಗೊಳ್ಬೇಕು. ಸೊ ಆದ್ರೆ ಫ್ಯಾಮಿಲಿ ಅಂದ ತಕ್ಷಣ ಇವಾಗ ನೀವು ಒತ್ತಡದಿಂದ ಮನೆಗೆ ಹೋಗ್ತೀರಾ, ನಿಮ್ ತಾಯಿ ಏನೋ ಮಾಡ್ತಿರ್ತಾರೆ, ಅಕ್ಕ ತಂಗಿ ಏನೋ ಮಾಡ್ತಿರ್ತಾರೆ, ನಿಮ್ಮನ್ನ ನೋಡಿದ ತಕ್ಷಣ ಇವ್ರಿಗೆ ಬರ್ನ್ಔಟ್ ಆಗಿದೆ ಅಂತ ಹೇಳಿ, ಇವ್ರಿಗೆ ತುಂಬಾ ಸ್ಟ್ರೆಸ್ ಆಗಿದೆ, ಇವ್ರು ಆಂಗ್ಸೈಟಿ ಆಗ್ತಿದೆ, ಯಾರಿಗೂ ಗೊತ್ತಾಗೋದಿಲ್ಲ. ನೀವೇ ಹೇಳ್ಕೊಳ್ಳೋವರೆಗೂ ನಿಮ್ಮ ಭಾವನೆಗಳು ಬೇರೆಯವರಿಗೆ ಅರ್ಥ ಆಗೋದಿಲ್ಲ. ಸೊ ನೀವ್ ಹೇಳ್ಕೊಳಕ್ ಶುರು ಮಾಡ್ಬೇಕು. ನೀವ್ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಿಮ್ ಮನೆಯವರಿಗೆ ನಿಮ್ ಒಳಗಡೆ ಏನ್ ನಡೀತಿದೆ ಅನ್ನೋದು ಅರ್ಥ ಆಗತ್ತೆ. ಹಾಗಾಗಿ ನಿಮಗ್ ಮಾರಲ್ ಸಪೋರ್ಟ್ ಬೇಕು ಅಂದ್ರೆ ಮೊದಲು ಹೆಜ್ಜೆ ಏನು ಅಂದ್ರೆ ಎಕ್ಸ್ಪ್ರೆಸ್ ಮಾಡೋದು, ಹೇಳ್ಕೊಳ್ಳೋದು. ನನ್ಗೆ ಹಿಂಗ್ ಕಷ್ಟ ಆಗ್ತಾ ಇದೆ ಅಂದಾಗ ನಿಮ್ಗೆ ಮನೆಯವರು ಅವ್ರಿಗೆ ಏನ್ ತಿಳಿದಿದೆ, ಅವ್ರು ಹೇಗೆ ಅದನ್ನ ನಿಭಾಯಿಸಿದ್ರು, ಅದನ್ನ ಹೇಳ್ಕೊಂಡಾಗ ನಿಮಗೂ ಇನ್ಸೈಟ್ಸ್ ಬರ್ತಾ ಹೋಗುತ್ತೆ. ಎರಡನೇದೇನು ಅಂದ್ರೆ, ನಾವು ಯಾರ ಹತ್ರನೇ ಒತ್ತಡನ ಹೇಳ್ಕೊಂಡಾಗ ನಮ್ಮಲ್ಲಿ ತುಂಬಾ ರಿಲೀಫ್ ಆಗುತ್ತೆ. ಯು ಕ್ರಿಯೇಟ್ ಅ ಸ್ಪೇಸ್ ಟು ಥಿಂಕ್. ಓ ಹೌದಲ್ವಾ, ನಂಗೆ ಇವಾಗ ಆರಾಮ್ ಅನಿಸ್ತಿದೆ. ಅವಾಗ ನಿಮ್ ಮನಸ್ಸೇ ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಹೌದು. ಸೊ ಮಾರಲ್ ಸಪೋರ್ಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇಟ್ ಕ್ರಿಯೇಟ್ಸ್ ಅ ಸ್ಪೇಸ್ ಫಾರ್ ಯು ಟು ಫೀಲ್ ಸೇಫ್. ಸೊ ಹಾಗಾಗಿ ಹೇಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮನಸ್ ಬಿಚ್ಚಿ ಮಾತಾಡ್ಬೇಕು. ಎಕ್ಸ್ಪ್ರೆಸಿವ್ ಆದಾಗ ನಮ್ ಬರ್ನೌಟ್ ಅನ್ನೋದು ನಾವು ಬ್ಯಾಲೆನ್ಸ್ ಮಾಡ್ಬೋದು. ನೀವ್ ಹೇಳ್ಕೊಂಡ್ ನಂತರನು ಅವ್ರು ಹೇಳಿದ ಸೊಲ್ಯೂಷನ್ ಅಪ್ಲೈ ಮಾಡಿದ್ಮೇಲೂ ನಿಮ್ಗೆ ಏನು ಹೆಲ್ಪ್ ಆಗ್ತಿಲ್ಲ ಅಂದಾಗ, ದೆನ್ ಇಟ್ಸ್ ಟೈಮ್ ಫಾರ್ ಯು ಟು ಸೀಕ್ ಹೆಲ್ಪ್. ಸೊ ನೀವಾಗ ಸೀಕ್ ಹೆಲ್ಪ್ ಅಂದಾಗ ಯಾರ ಹತ್ರ ಹೋಗ್ಬೇಕು ಅಲ್ವಾ? ಅದು ತುಂಬಾನೇ ಗೊತ್ತಿರ್ಬೇಕಾಗಿರುವಂತ ವಿಷಯ. ಇವಾಗ ಈ ತರ ಗೊಂದಲದಲ್ಲಿದ್ದಾಗ ಯು ನೀಡ್ ಟು ಮೀಟ್ ಅ ಸೈಕಾಲಜಿಸ್ಟ್. ಸೊ ಏನಾಗುತ್ತೆ ಹಾಗಾದ್ರೆ, ನಂಗೆ ಅವ್ರ ಮಾತಾಡಿದ ತಕ್ಷಣ ಸೊಲ್ಯೂಷನ್ ಸಿಕ್ಬಿಡತ್ತಾ? ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳು ನಿಮ್ಮೊಳಗೆ ಇದೆ ಅನ್ನೋ ಅರಿವು ಬರುತ್ತೆ. ದ ಮೂಮೆಂಟ್ ಯು ಸ್ಟಾರ್ಟ್ ಎಕ್ಸ್ಪ್ರೆಸಿಂಗ್ ಕಂಪ್ಲೀಟ್ಲಿ, ಅಂಡ್ ನಿಮ್ಮ ಎದುರುಗಡೆ ಇರೋರು ಯಾವುದೇ ಜಡ್ಜ್ಮೆಂಟ್ ಇಲ್ದಿರ ನಿಮ್ಮನ್ನ ಲಿಸನ್ ಮಾಡ್ತಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗಿದ ತಕ್ಷಣ ಯು ಟೆನ್ ಟು ಎಕ್ಸ್ಪ್ರೆಸ್ ಎವ್ರಿಥಿಂಗ್. ಸೊ ಅಲ್ಲಿ ಹೋಗ್ತಾ ಹೋಗ್ತಾ ದ ಮೋರ್ ಯು ಡೈವ್ ಡೀಪ್ ಅಲ್ಲ, ನಿಮ್ಮ ಪರಿಚಯ ನಿಮಗೆ ಗೊತ್ತಾಗುತ್ತೆ. ಸೊ ಹೇಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಆಗ್ತಾ ಇಲ್ಲ, ನಂಗೆ ಹೆಲ್ಪ್ ಆಗ್ತಿಲ್ಲ ಅಂದಾಗ ಯು ನೀಡ್ ಟು ಸೀಕ್ ಹೆಲ್ಪ್. ಅಂಡ್ ದಯವಿಟ್ಟು ನಾನು ಸೈಕಾಲಜಿಸ್ಟ್ ಹತ್ರ ಹೋಗ್ತಿದ್ದೀನಿ ಅಂತ ಅನ್ಕೊಂಡು ನಾನು ವೀಕ್ ಆಗಿದ್ದೀನಿ ಅಂತ ಅನ್ಕೊಳ್ಬಾರ್ದು. ಆಕ್ಚುಲಿ ಸೀಕಿಂಗ್ ಹೆಲ್ಪ್ ಇಸ್ ಸ್ಟ್ರೆಂತ್. ನನ್ಗೆ ಹಸ್ವಾಗಿದೆ, ಊಟ ಬೇಕು ಅಂತ ಕೇಳೋದಕ್ಕೆ ನಾಚಿಕೆ ಇಲ್ಲ ಅಂದ್ರೆ, ನಂಗೆ ಐ ಆಮ್ ಫೀಲಿಂಗ್ ಲೋ, ಐ ನೀಡ್ ಹೆಲ್ಪ್ ಅನ್ನೋದ್ರಲ್ಲಿ ಯಾಕಿರ್ಬೇಕು ಅಲ್ವಾ? ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಯಾವಾಗ ಹೆಲ್ಪ್ ಬೇಕು ಸೀಕ್ ಮಾಡೋದು ತುಂಬಾನೇ ಹೆಲ್ಪ್ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಮ್, ಪೇರೆಂಟ್ಸ್ಗಳು ತಮ್ಮ ಮಕ್ಕಳ ಮಾನಸಿಕ ಪರಿಸ್ಥಿತಿನ ಹೇಗೆ ಐಡೆಂಟಿಫೈ ಮಾಡ್ಬೋದು, ಹೇಗೆ ಗುರುತಿಸಬಹುದು? ಮಕ್ಕಳಲ್ಲಿ ಏನೇ ಚೇಂಜಸ್ ಆದ್ರೂ ತಂದೆ ತಾಯಿ ಬೇಗನೆ ಗುರುತಿಸಬಹುದು. ಯಾಕಂದ್ರೆ ಅವರು ದಿನನಿತ್ಯ ಅವ್ರ ಜೊತೆ ಸಮಯ ಕಳೀತಾ ಇರ್ತಾರೆ, ಅವರನ್ನ ಗಮನಿಸ್ತಾ ಇರ್ತಾರೆ. ಸೊ ಮೊದಲ ಚೇಂಜಸ್ ಏನು ಅಂತ
ಹೇಳಿದ್ರೆ ಅವರು ಮನೆಯವರ ಜೊತೆ ಸಮಯ ಕಳೆಯೋದಕ್ಕೆ ತುಂಬಾ ಕಮ್ಮಿ ಮಾಡ್ಬಿಡ್ತಾರೆ. ಎರಡನೇದು ತುಂಬಾ ಇರಿಟೇಬಲ್ ಆಗೋದು. ಏನೇ ಸಣ್ಣ ವಿಚಾರ ಯಾವುದೇ ರೀತಿ ಎಷ್ಟೇ ನಿಧಾನಕ್ಕೆ ಹೇಳಿದ್ರು ಇರಿಟೇಬಲ್ ಆಗ್ತಾ ಹೋಗ್ತಾರೆ. ಮೂರನೇದು ಓದಿನಲ್ಲಿ ಆಸಕ್ತಿ ಕಳ್ಕೊಳ್ತಾರೆ. ಓದೋ ವಿಷಯ ಅಂತ ಬಂದಾಗ ಇನ್ಕಂಪ್ಲೀಟ್ ವರ್ಕ್ ಇರ್ಬೋದು, ಪೋಸ್ಟ್ಪೋನ್ ಮಾಡ್ತಾ ಇರೋದು, ಓದು ಅಂದ ತಕ್ಷಣ ಅವ್ರ ಗಮನ ಬೇರೆ ಕಡೆ ಹೋಗ್ತಾ ಇರೋದಿರ್ಬೋದು, ಇಲ್ಲ ಮೊಬೈಲ್ ಜೊತೆ ಅವರ ಒಡನಾಟ ಜಾಸ್ತಿ ಆಗ್ತಾ ಇರ್ಬೋದು. ಸೊ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರತ್ತೆ. ಇಲ್ಲ ಯಾರ ಜೊತೆನೂ ಇಲ್ಲ, ಇವ್ರು ಯಾಕೋ ಒಂಟಿಯಾಗಿ ಸಮಯ ಕಳೆಯಕ್ಕೆ ಶುರು ಮಾಡಿದ್ದಾರೆ. ಮೊದ್ಲೆಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋಗ್ತಾ ಇದ್ರು, ಇವಾಗ ಸಡನ್ ಆಗಿ ಫ್ರೆಂಡ್ ಸರ್ಕಲ್ ಕಮ್ಮಿ ಆಗ್ಬಿಟ್ಟಿದೆ, ಮಾತು ತುಂಬಾ ಕಮ್ಮಿ ಆಗ್ತಾ ಇದೆ, ಸೆಲ್ಫ್ ಕೇರ್ ಕಮ್ಮಿ ಆಗ್ತಾ ಇದೆ. ಇದೆಲ್ಲವೂ ಆಗ್ತಾ ಇದೆ ಅಂದ್ರೆ ಒಂದ್ ಪ್ರಾಬ್ಲಮ್ ಇದೆ ಅಂದ್ರೆ ಎಲ್ಲವೂ ಆಗಿರ್ಬೇಕು ಅಂತಿಲ್ಲ. ಇದ್ರಲ್ಲಿ ಮೋರ್ ದನ್ 3 ಆಗ್ತಾ ಇದೆ ಅಂದ್ರೆ ನಿಮ್ ಗಮನ ಖಂಡಿತವಾಗಿಯೂ ಆ ಕಡೆ ಹೋಗ್ಬೇಕು. ಮಗು ಹತ್ರ ಕೇಳ್ಬೇಕು. ಎಲ್ಲದಕ್ಕೂ ಮೊದಲನೇ ಸೊಲ್ಯೂಷನ್ ಏನು ಅಂದ್ರೆ ಆಸ್ಕ್, ಕೇಳ್ಬೇಕು. ಏನಾಗ್ತಾ ಇದೆ, ಆರ್ ಯು ಆಲ್ ರೈಟ್ ಅಂತ ಕೇಳ್ಬೇಕು. ಅವ್ರು ಏನೂ ಹೇಳ್ತಿಲ್ಲ ಬಟ್ ಚೇಂಜಸ್ ತುಂಬಾ ಎವಿಡೆಂಟ್ ಆಗಿ ಕಾಣ್ತಾ ಇದೆ ಅಂದ್ರೆ ತಕ್ಷಣ ಅವರು ಸೈಕಾಲಜಿಸ್ಟ್ ಹತ್ರ ಇಲ್ಲ ಸೈಕಿಯಾಟ್ರಿಸ್ಟ್ ನ ಭೇಟಿ ಮಾಡೋದು ಒಳ್ಳೆಯದು. ಅಂದ್ರೆ ಪೇರೆಂಟ್ಸ್ ತಮ್ಮ ಮಕ್ಕಳ ಜೊತೆ ಜಾಸ್ತಿ ಇಂಟರಾಕ್ಟ್ ಮಾಡೋದ್ರಿಂದ ಕೂಡ ಅವರು ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಖಂಡಿತವಾಗಿಯೂ ಸಮಯ ತಂದೆ ತಾಯಿ ಮಕ್ಕಳಿಗೆ ಎಷ್ಟು ಸಮಯ ಕೊಟ್ರು ಸಾಲದು ಅಲ್ವಾ. ಆದ್ರೆ ಈಗ ಬಿಸಿ ಲೈಫ್ ಅಲ್ಲಿ ತುಂಬಾ ಫುಲ್ ಟೈಮ್ ಅಂತ ಯಾರು ಟೈಮ್ ಕೊಡೋಕ್ ಆಗೋದೇ ಇಲ್ಲ. ಅಂಡ್ ಅದ್ರ ಜೊತೆಗೂ ಮಕ್ಕಳು ಕೂಡ ಫ್ರೀ ಇಲ್ಲ. ಓದಿನ ಒತ್ತಡ ಎಷ್ಟಿದೆ ಅವರಿಗೆ ಅಂತ ಹೇಳಿದ್ರೆ, ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ ಇಂದ ಬಂದ ತಕ್ಷಣ ಸ್ಪೋರ್ಟ್ಸ್ ಹೋಗ್ಬೇಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಇರೋದ್ರಿಂದ ಇಬ್ಬರಿಗೂ ಸಮಯದ ಅಭಾವ ಇದೆ, ತುಂಬಾ ಇದೆ. ಆದ್ರೆ ಸಿಕ್ಕಂತ ಸಮಯದಲ್ಲಿ ಕ್ವಾಲಿಟಿ ಟೈಮ್ ಅನ್ನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ಒಂದ್ ಹಾಫ್ ಅನ್ ಅವರ್ ಕೂತ್ಕೊಂಡು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇವತ್ ದಿನ ಹೇಗಿತ್ತು, ಏನ್ ಮಾಡಿದ್ರು, ನಿಮ್ಗೆ ಹೇಗ್ ಅನಿಸ್ತಾ ಇದೆ, ಆರ್ ಯು ಎಂಜಾಯಿಂಗ್ ವಾಟ್ ಯು ಆರ್ ಡೂಯಿಂಗ್, ಈ ಪ್ರಶ್ನೆಗಳು ನಿಮಗೆ ಮಕ್ಳಿಗೆ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಗಮನ ಕೊಡುತ್ತೆ. ಇಲ್ಲಾಂದ್ರೆ ನಮ್ಗೆ ಅವ್ರಿಗೆ ಏನ್ ಆಗ್ತಾ ಇದೆ, ನಾನ್ ಕ್ಲಾಸಿಗೆ ಸೇರ್ಸಿದೀನಿ, ಅವ್ರು ಹೋಗ್ತಿದಾರೆ ಬರ್ತಿದಾರೆ, ಇಟ್ ಶುಡ್ ನಾಟ್ ಬಿಕಮ್ ಅ ರುಟೀನ್. ಅದ್ರ ಬದಲು ನಾವು ಅದನ್ನ ಎಂಜಾಯ್ ಮಾಡ್ತಿದ್ಯಾ ಕೇಳ್ಬೇಕು. ಅವ್ರು ಇಷ್ಟಪಟ್ಟು ಮಾಡಿದಾಗ ಅವ್ರ ಪರ್ಫಾರ್ಮೆನ್ಸ್ ಆಟೋಮ್ಯಾಟಿಕ್ ಆಗಿ ಚೆನ್ನಾಗಿರತ್ತೆ. ಕಷ್ಟಪಟ್ಟು ಮಾಡಿದಾಗ ನಿಮ್ಗೆ ಗೊತ್ತು ಹೇಗಿರತ್ತೆ ಅಂತ. ಸೊ ಇಟ್ಸ್ ಇಂಪಾರ್ಟೆಂಟ್. ನಾವು ದಿನನಿತ್ಯ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಮಕ್ಕಳನ್ನ. ಅದ್ರ ಜೊತೆಗೆ ಅದ್ರಲ್ಲಿ ವೇರಿಯೇಷನ್ಸ್ ಇದ್ದಾಗ ಅದನ್ನ ಅಡ್ರೆಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂದ್ರೆ ಏನು, ಅದೆಷ್ಟು ಇಂಪಾರ್ಟೆನ್ಸ್? ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಪೂಜಾ. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು, ತುಂಬಾ ಜನ ಅವ್ರ ಪ್ರೀತಿಸೋರ್ನ ಮದ್ವೆ ಆಗಿದ್ರು ಮದ್ವೆಯ ನಂತರ ಅವರಲ್ಲಿ ತುಂಬಾ ಬಿರುಕುಗಳು ಬರ್ತಾ ಇರ್ತಾರೆ. ಮದ್ವೆ ಸೆಟ್ ಆಗಿದ ತಕ್ಷಣ ಇಡೀ ಮನೆಯವರು ವೆಡ್ಡಿಂಗ್ ಪ್ರಿಪರೇಷನ್ ಅಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಿನ ಪ್ರಿಪರೇಷನ್ ಇವ್ರಿಗೆ ರಿಯಾಲಿಟಿ ನೆಕ್ಸ್ಟ್ ಏನಿರುತ್ತೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇರ್ಬೇಕು. ಸೊ ಇಟ್ ಈಸ್ ಆಲ್ ಅಬೌಟ್ ಹೌ ಯು ಪ್ರಿಪೇರ್ ಯುವರ್ ಸೆಲ್ಫ್ ಬಿಫೋರ್ ಮ್ಯಾರೇಜ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಪ್ರತಿಯೊಬ್ರು ಚೇಂಜಸ್ ಅನ್ನ ಫೇಸ್ ಮಾಡ್ತಾನೆ ಇರ್ತೀವಿ ದಿನನಿತ್ಯದಲ್ಲಿ. ಆದ್ರೆ ಇದು ಲೈಫ್ ಅಲ್ಲಿ ಆಗುವಂತ ಒಂದು ಮೇಜರ್ ಚೇಂಜ್ ಮದುವೆ ಅನ್ನೋದು. ಹೌದು ಅಲ್ವಾ. ಈ ಮೇಜರ್ ಚೇಂಜಸ್ ಗೆ ಪ್ರಿಪರೇಷನ್ಸ್ ಇರ್ಲೇಬೇಕು. ಸೊ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಇಸ್ ಆಲ್ ಅಬೌಟ್ ಪ್ರಿಪೇರಿಂಗ್ ಅ ಪರ್ಸನ್ ಟು ಹ್ಯಾಪಿಲಿ ರಿಸೀವ್ ಅಂಡ್ ಮ್ಯಾನೇಜ್ ಹಿಸ್ ಮ್ಯಾರಿಡ್ ಲೈಫ್. ಓಕೆ. Medicine Made Simple. Powered by Glen Eagles Hospitals, where good people make you feel better.